ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿನ್ನೆ ರಾತ್ರಿ ಒಂದು ಬಿಗ್ ಅಪ್ಡೇಟ್ ಆಗಿರ್ತಕ್ಕಂಥ ಸ್ಕೂಲ್ ಎಜುಕೇಷನ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪಾ ಅನ್ನೋದಾದ್ರೆ ನೋಡ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು 15,000 ಶಿಕ್ಷಕರ ನೇಮಕಾತಿ ಏನು ಮಾಡ್ಕೊಳ್ತೀವೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ಸಿ ಅಂಡ್ ರೂಲ್ಸ್ ಬಿಟ್ಟಿದೆ. ಸೊ ನ್ಯೂ ಸಿ ಅಂಡ್ ರೂಲ್ಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದಾದ್ರೆ ನೋಡಿ, ಪ್ರಮುಖವಾಗಿ ಆಬ್ಜೆಕ್ಟಿವ್ ಟೈಪ್ ಆಗಿರ್ತಕ್ಕಂಥ ಎಕ್ಸಾಮ್ಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಅಂದರೆ MCQ ಆಧಾರಿತವಾಗಿರ್ತಕ್ಕಂಥ ಕ್ವಶನ್ಗಳು ನಾವು ತೆಗಿತೀವಿ. ಸೊ ಎಕ್ಸ್ಪ್ಲನೇಷನ್ ಮೆಥಡ್ ಅಂದರೆ ವಿವರಣಾತ್ಮಕ ಏನು ಇತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾವು ಪೇಪರ್ 1 ಪೇಪರ್ 2ನ ಪೇಪರ್ಗಳನ್ನು ಕಂಡಕ್ಟ್ ಮಾಡಿ ನಾವು ಆಬ್ಜೆಕ್ಟಿವ್ ಟೈಪ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಅಷ್ಟೇ ತೆಗಿತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೆಕೆಂಡ್ ಒನ್ನು ಪೇಪರ್ 1 ಮತ್ತು ಪೇಪರ್ 2 ಅಷ್ಟೇ ಆಗಿರ್ತಕ್ಕಂಥ ನಾವು ಪೇಪರ್ಗಳನ್ನು ಎಕ್ಸಾಮ್ಗೆ ಇಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ನೋಡ್ಬೋದು, ಓಲ್ಡ್ ಸಿ ಅಂಡ್ ರೂಲ್ನಲ್ಲಿ ಪೇಪರ್ 3ವರೆಗಿನ ಅವರು 3ವರೆಗೂ ಮಾಡಿ ನಾವು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದರು. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಪೇಪರ್ 1 ಅಷ್ಟೇ GK ಪ್ಲಸ್ ಪೇಪರ್ 2 ನಿಮ್ಮದು ಸ್ಪೆಸಿಫಿಕ್ ಪೇಪರ್ ಅಂತ ನಾವು ಕರಿತೀವಿ. ನಿಮ್ಮನ್ನ ಆಪ್ಷನಲ್ ಸಬ್ಜೆಕ್ಟ್ ಏನಿರ್ತೀವೋ ಅದೇ ಅಂತ ಹೇಳ್ಬೋದು. ಇದು ಫೈನಲ್ ಆಗಿರ್ತಕ್ಕಂಥ ಸಿ ಅಂಡ್ ರೂಲ್ಸ್ನಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಗಳು ಅಂತ ನಾನು ಹೇಳ್ಬೋದು. ಸೊ ಓಲ್ಡ್ ಸಿ ಅಂಡ್ ರೂಲ್ಸ್ನಲ್ಲಿ ನೀವೆಲ್ಲ ನೋಡ್ಬೋದು, ಅಲ್ಲಿ ಪೇಪರ್ 3 ಎಕ್ಸ್ಪ್ಲನೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಬರೀಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ರು. ಸೊ ಎಲ್ಲ ಸ್ನೇಹಿತರು ಒಂದೇನು ಅಬ್ಜೆಕ್ಷನ್ ಹಾಕುವ ಮುಖಾಂತರ ಅಲ್ಲಿ ಇಲಾಖೆಯೆಲ್ಲ ಗಮನಿಸಿದ ತಕ್ಷಣ ಅವ್ರು ಏನು ಮಾಡಿದರು, ಇಲ್ಲ ಅದನ್ನ ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಗಮನದಲ್ಲಿಟ್ಕೊಂಡು ಚೇಂಜಸ್ ಅನ್ನು ಮಾಡಿದ್ದಾರೆ. ಹಾಗಾಗಿ ನೋಡ್ಬೋದು, ಯಾವುದೇ ಕ್ಷಣದಲ್ಲಾದರೂ ನೋಟಿಫಿಕೇಶನ್ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಟಿಫಿಕೇಶನ್ ನಾಳೆ ನೋಟಿಫಿಕೇಶನ್ ಆಗ್ಬೋದು ಅಥವಾ ಇವತ್ತನೇ ಆಗ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ಇಲ್ಲ. ಹಾಗಾಗಿ ನೀವೆಲ್ಲ ಆಗಿರ್ತಕ್ಕಂಥ ಸ್ನೇಹಿತರು ಏನು ಎಕ್ಸಾಮ್ಗಳಿಗೆ ಓದ್ತಿದ್ರು ಎಲ್ಲ ಸ್ನೇಹಿತರು ಸೊ ಸೀರಿಯಸ್ ಆಗಿ ಇವತ್ತಿನಂತ ಸ್ಟಡಿ ಮಾಡಿ. ಸೊ ಫೈನಲ್ ಸಿ ಅಂಡ್ ರೂಲ್ಸ್ ಅಂತಿದ್ರಿ, ಸೊ ಅದು ಬಂತು. ಈಗ ಫೈನಲ್ ನೋಟಿಫಿಕೇಶನ್ ಅನ್ನೋದು ಅಷ್ಟೇ ಈಗ ಬಾಕಿ ಇರ್ತಕ್ಕಂಥದ್ದು. ಸೊ ಅವರು ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಬಿಟ್ಬಿಟ್ಟ ರೇಟು. ಸೊ ನಿಮ್ಮದು 100% ನಿಮ್ಮದು ಅದು ಏನು ಅವರು ಇಲಾಖೆಗೆ ನೋಟಿಫಿಕೇಶನ್ ಇತ್ತು ಅದು ಕಂಪ್ಲೀಟ್ ಆಗುತ್ತೆ. ಸೊ ಎಕ್ಸಾಮ್ ನಡೆದ ತಕ್ಷಣ 1 ತಿಂಗಳಲ್ಲೇ ಅವರು ರಿಸಲ್ಟ್ ಕೊಡುವ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದು ಫೈನಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಸ್ನೇಹಿತರು ಇದನ್ನು ಗಮನದಲ್ಲಿಟ್ಕೊಂಡು ನೀವು ಏನು ಈ ಟೈಮ್ ಇದೆಯೋ ಇರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನೀವು ಕೇರ್ಫುಲ್ ಆಗಿ ಸ್ಟಡಿ ಮಾಡಿ. ಸೊ ನೀವು MCQ ಆಧಾರಿತವಾಗಿರ್ತಕ್ಕಂಥ ಕ್ವಶನ್ಗಳಿದಾವೆ ಅನ್ನೋದು ಬಿಟ್ಟು ಸೊ ನೀವು ಎಕ್ಸ್ಪ್ಲನೇಷನ್ ಓದಬೇಕು. ಪ್ಲಸ್ MCQ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರವನ್ನು ಕೂಡ ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಪ್ರಮುಖವಾಗಿ ನೋಡಿ, ಎಲ್ಲ ಸ್ನೇಹಿತರು ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸ್ಗಳನ್ನು ಪಡಿತಿದ್ದಾರೆ. ಅಂದರೆ ಆಲ್ ಸಬ್ಜೆಕ್ಟ್ PDF ನೋಟ್ಸ್ ಅವೈಲೇಬಲ್ ಅಂತ ನಾನು ಹೇಳ್ತಿದ್ದೀನಿ. ಪ್ರತಿಯೊಂದು ಶಿಕ್ಷಕರ ನೇಮಕಾತಿ ಏನು ಬರ್ತಿದ್ರು ನೀವು ಎಲ್ಲ ಸ್ನೇಹಿತರಿಗೂ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಕೇವಲ 100 ರೂಪೀಸ್ಗೆ ಇಲ್ಲಿ ಕೆಳಗೆ ಶೋ ಆಗ್ತಿರ್ತಕ್ಕಂಥ ನಂಬರಿಗೆ ನಿಮ್ಮ ಸಬ್ಜೆಕ್ಟ್ ಯಾವುದು, ನೀವು ಯಾವ ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಾ ಅನ್ನೋದು ಹಾಕಿದರೆ ಸೊ ನಾವೇನು ಮಾಡ್ತೀವಿ, PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಅದು ಕೇವಲ 100 ರೂಪೀಸ್ಗೆ. ಪ್ಲಸ್ಸು ಯಾರ್ಯಾರು ನೋಟ್ಸ್ ತಗೊಂತಿರೋ ನಾವು ಡೈಲಿ ನಿತ್ಯದಲ್ಲಿ ಕೂಡ ಅವರಿಗೆ ವಾಟ್ಸಪ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದೀವಿ. ಕಮ್ಯುನಿಟಿ ಗ್ರೂಪ್ನಲ್ಲಿ ಹಾಕ್ಕೊಂಡು ಏನಪ್ಪ ಅಂದರೆ PDF ನೋಟ್ಸನ್ನು ನಾವು ಕಳಿಸ್ತೀವಿ. ಪ್ಲಸ್ಸು ಡೈಲಿ ಏನು ಮಾಡ್ತೀವಿ, ವಾಟ್ಸಪ್ ಡೈಲಿ ಅಪ್ಡೇಟ್ ಏನೇನೇನಾದರೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ ಸಬ್ಜೆಕ್ಟ್ ವೈಸ್ ಏನೇನಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ನಾವು ಡೈಲಿ ನಾವೇ ಕ್ರಿಯೇಟ್ ಮಾಡಿ ನಿಮಗೆ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ ಅಂತ ಹೇಳ್ತೀನಿ. ಹಾಗಾಗಿ ಸ್ನೇಹಿತರು ಯಾರ್ಯಾರು ಈಗ ಹೊಸ್ದಾಗಿ ನೋಡ್ತಿದ್ರು ಎಲ್ಲರೂ ತಗೊಳ್ಳಿ. ಯಾಕಂದರೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇನ್ನೂ ಕಡಿಮೆ ಅಂತ ಹೇಳ್ಬೋದು. ಅಂದರೆ ದಿನಗಳು ಬರ್ತಿದೆ. ಸೊ ನಾಳೆ ಅಥವಾ ನಾಡಿದ್ದನ್ನು ಕರಿಬೋದು. ಹಾಗಾಗಿ ಸೊ ಇದು ಫೈನಲ್ ಸಿ ಅಂಡ್ ರೂಲ್ಸ್ ಬಿಟ್ಟರು. ಈಗ ನೋಟಿಫಿಕೇಶನ್ ಅದಷ್ಟೇ ನಿಮ್ದು ವೇಟಿಂಗು. ಸೊ ಯಾವುದೇ ಕ್ಷಣದಲ್ಲಾದರೂ ಆಗ್ಬೋದು. ನೀವೇನು ಮಾಡಿ, ನೀವು ತಯಾರಾಗಬೇಕು ಈಗ ಎಕ್ಸಾಮ್ಗೆ. ಇನ್ನೂ 1 ತಿಂಗಳಲ್ಲೇ ಅವರು ಎಕ್ಸಾಮ್ ನಡೆಸ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅಕ್ಟೋಬರಲ್ಲಿ ಎಕ್ಸಾಮಿಗೆ ನಾವು ಕೊಡಬೇಕು. ಫೈನಲ್ 1 or 2ಗೆ ಎಕ್ಸಾಮ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವರು ಅಪ್ಡೇಟನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವೆಲ್ಲ ಸ್ನೇಹಿತರು ಈಗ ಯಾರ್ಯಾರು ನೋಟ್ಸ್ ತಗೊಂಡಿಲ್ಲ ಎಲ್ಲ ಸ್ನೇಹಿತರು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಯೂಸ್ಫುಲ್ ಮಾಡ್ಕೊಳ್ಳಿ. PDF ನೋಟ್ಸನ್ನು ಕಳಿಸ್ತಿದ್ವಿ, ಪ್ಲಸ್ ಡೈಲಿ ಅಪ್ಡೇಟ್ ಕೂಡ ಮಾಡ್ತಿದ್ವಿ. ಹಾಗಾಗಿ ಸೊ ಶಿಕ್ಷಕರ ನೇಮಕಾತಿ 15,000ರಲ್ಲಿ ನೀವು ಕೂಡ ಒಬ್ಬ ಶಿಕ್ಷಕರಾಗಿ ಹೊರಮ್ಮಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ನೋಡ್ಬೋದು, ಸೊ HSTR, GPSTR, PSTR ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು, ಸೊ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು. ಸೊ ಈಗ ನಿನ್ನೆ ಬಿಟ್ಟಿರ್ತಕ್ಕಂಥ ಈ ಸಿ ಅಂಡ್ ರೂಲ್ಸ್ನಲ್ಲಿ ನೀವು ಅದಕ್ಕೊಂದು 1 or 2 ಎಲಿಜಿಬಲ್ ಇದ್ದೇ ಇರ್ತೀರಾ. ಸೊ ಕೆಲವೊಬ್ಬರು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ 3 ಎಕ್ಸಾಮ್ಗಳು ಕೂಡ ಎಲಿಜಿಬಲ್ ಇರ್ತಾರೆ. ಸೊ ಎಲ್ಲರೂ ಸ್ಟಡಿ ಮಾಡಿ. ಸೊ PDF ನೋಟ್ಸ್ಗಳು ತೊಗೊಂಡು ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಸ್ಕೂಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಇನ್ನೇನಾದರೂ ಬೇಕು ಅನ್ನೋದಾದರೆ ಸೊ ಈ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿದರೆ ನಾವು PDF ನೋಟ್ಸ್ ಕಳಿಸ್ತೀವಿ. ಅದಕ್ಕೆ ಈ ನಂಬರಿಗೆ ನೀವು ಕಾಲ್ ಮಾಡಬೇಡಿ, ಬರೀ ನೀವು ಟೈಪ್ ಮಾಡಿ. ಅಂದರೆ ಯಾವ್ಯಾವ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ,
ನಮಗೆ ಯಾವ ಸಬ್ಜೆಕ್ಟಿಗೆ ಬೇಕು ಅನ್ನೋದ್ರ ಬಗ್ಗೆ ನೀವು ಮೆಸೇಜ್ ಮಾಡಿದರೆ, ಸೊ ಕನ್ನಡ ಆಗಿರ್ಬೋದು, ಇಂಗ್ಲೀಷು, PM, CB ಆಗಿರ್ಬೋದು, ಹಿಂದಿ, ಇಂಗ್ಲೀಷು, ಯಾವುದೇ ಸಬ್ಜೆಕ್ಟ್, ದೈಹಿಕ ಶಿಕ್ಷಕರಾಗಿರ್ಬೋದು, ಗಣಕಯಂತ್ರ, ಕಂಪ್ಯೂಟರ್ ಅಂತ ನಾವು ಕರಿತೀವಲ್ಲ, ಸೊ ಎಲ್ಲ ನೋಟ್ಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ ಲಭ್ಯವಿವೆ. ನಾವೆಲ್ಲ ನೋಟ್ಸ್ಗಳನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ, ಸೊ ನಾನು ಮುಂದಿನ ತರಗತಿಯಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ಸೊ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.